ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೇಸರಿ ಬಾತ್ ಅಥವಾ ರವಾ ಕೇಸರಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಪ್ಯಾನ್ನಲ್ಲಿ ಒಂದು ಸ್ವಲ್ಪ ತುಪ್ಪನ ತಗೊಳ್ಳಿ. ಈ ತುಪ್ಪ ಚೆನ್ನಾಗಿ ಕರಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿನ ಹಾಕ್ಕೊಂಡು ಈ ಗೋಡಂಬಿ ಒಂದು 2-3 ನಿಮಿಷನ ಫ್ರೈ ಮಾಡ್ಕೊಳ್ಳಿ, ಒಂಚೂರು ಕೆಂಪಗಾಗೋವರೆಗೂ. ನಂತರ ಇದಕ್ಕೆ ನಾನು ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ತುಪ್ಪದಲ್ಲಿ ಫ್ರೈ ಮಾಡ್ತಿದ್ದಂಗೆ ಒಣ ದ್ರಾಕ್ಷಿ ಎಲ್ಲ ದಪ್ಪ ಆಗುತ್ತೆ. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿಕೊಂಡು ಇವನ್ನ ಒಂದು ಬೌಲಿಗೆ ತೆಗೆದು ಎತ್ತಿಟ್ಕೊಳ್ಳಿ. ನೀವು ಇನ್ನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬಾದಾಮಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪಿಸ್ತಾನ ಕೂಡ ಹಾಕ್ಕೋಬೋದು. ಅದು ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನು ಬರೀ ಗೋಡಂಬಿ ಮತ್ತು ದ್ರಾಕ್ಷಿನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಈ ದ್ರಾಕ್ಷಿ ಎಲ್ಲ ಚೆನ್ನಾಗಿ ದಪ್ಪ ಆಗಿದೆ. ಈಗ ಇವನ್ನ ನಾನು ಒಂದು ಬೌಲಿಗೆ ತಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ. ನಂತರ ಇದೇ ತುಪ್ಪಕ್ಕೆ ನಾನು 1 ಕಪ್ಪು ರವೆನ ಹಾಕೋತಾ ಇದ್ದೀನಿ. ಒಂಚೂರು ದಪ್ಪ ರವೆನ ತೊಗೊಳ್ಳಿ. ತೀರಾ ಫೈನಾಗಿರೋ ರವೆ ತೊಗೊಂಡ್ಬಿಟ್ರೆ ಗಂಟು ಬಿದ್ದುಬಿಡುತ್ತೆ. ಸ್ವಲ್ಪ ದಪ್ಪ ಇರೋ ರವೆನ ತೊಗೊಂಡ್ಬಿಟ್ಟು, ಸ್ವಲ್ಪ ದಪ್ಪ ಇರಬೇಕು, ಬನ್ಸಿ ರವೆನೂ ಅಲ್ಲ, ಒಂದು ಸ್ವಲ್ಪ ದಪ್ಪ ಇರೋ ರವೆನ ತೊಗೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಮನೆಯೆಲ್ಲ ಗಮ್ ಅಂತ ಸ್ಮೆಲ್ ಬರುತ್ತೆ ನೀವು ಫ್ರೈ ಮಾಡ್ತಿದ್ದಂಗೆ. ಅಲ್ಲಿವರೆಗೂ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈಗ ಇದಾಗಿದೆ. ಇದಕ್ಕೆ ನಾನು 1 ಕಪ್ ರವೆಗೆ 3 ಲೋಟ ಬಿಸಿ ಹಾಲನ್ನ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಫಾಸ್ಟಾಗಿ ನೀವು ತಿರುಗಿಸ್ಕೋಬೇಕು, ಇಲ್ಲಾಂದರೆ ಗಂಟು ಜಲ್ದಿ ಬಿದ್ದುಬಿಡುತ್ತೆ. ನೋಡಿ, ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ತಿರುಗಿಸ್ಕೋತಾ ಹೋಗಿ. ಆ ಗಂಟುಗಳೇನಾದ್ರೂ ಫಾರ್ಮ್ ಆದರೆ ಅದನ್ನ ಒಡ್ಕೋತಾ ನೀವು ಹೋಗಬೇಕು. ಒಂದೇ ಸತಿ ಹಾಲನ್ನ ಹಾಕ್ಕೋಬೇಡಿ. ನಾನಿಲ್ಲಿ 1 ಕಪ್ ರವೆಗೆ 3 ಕಪ್ಪು ಹಾಲನ್ನ ಬಳಸಿದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. 3 ಕಪ್ ಹಾಲು ಬದಲು 2 ಕಪ್ ಹಾಲು 1 ಕಪ್ ನೀರನ್ನ ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಗಂಟುಗಳು ಕೂಡ ಬೀಳೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಈ ರೀತಿ ಸ್ಪೂನಿಂದ ಆ ಗಂಟುಗಳನ್ನ ಒಡ್ಕೋತಾ ಜಲ್ದಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ನಮಗೆ ಹಾಲಲ್ಲಿ. ಈಗ ಇದಕ್ಕೆ ನಾನು 3/4 ಕಪ್ಪು ಸಕ್ಕರೆ, 1 ಕಪ್ಪು ರವೆಗೆ 3/4 ಕಪ್ಪು ಸಕ್ಕರೆ, 3 ಲೋಟ ಹಾಲನ್ನ ಬಳಸಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೇಸರಿನ ನೆನೆಸಿರೋ ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂದರೆ ಬಿಟ್ಬಿಡಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಕ್ಕರೆ ಎಲ್ಲ ನೀರು ಬಿಟ್ಟು ಮತ್ತೆ ಇದು ನೀರಾಗುತ್ತೆ. ಮತ್ತು ಒಂದು ಸ್ವಲ್ಪ ಅದು ಬೇಯುತ್ತೆ ರವೆ ಚೆನ್ನಾಗಿ. ನೋಡಿ, ಇವಾಗ ಸಕ್ಕರೆ ಎಲ್ಲ ನೀರು ಬಿಟ್ಟು ಮತ್ತೆ ನೀರಾಗಿದೆ. ಈಗ ಇದಕ್ಕೆ ನಾನು ಇನ್ನೂ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಒಟ್ಟು ಇದಕ್ಕೆ 3/4 ಕಪ್ಪು ತುಪ್ಪನ ಬಳಸಿದ್ದೀನಿ. ನೀವು ಹೆಚ್ಚು ಕಡಿಮೆ ನಿಮ್ಮ ಟೇಸ್ಟಿಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಕೇಸರಿ ಬಾತ್ ಅಂದ್ರೇ ತುಪ್ಪ ಮುಂದೆ ಇದ್ರೇ ಕೇಸರಿ ಬಾತ್ ಟೇಸ್ಟ್ ಇರುತ್ತೆ. ನಾನು 1 ಕಪ್ಪು ರವೆಗೆ 3 ಕಪ್ಪು ಹಾಲು, 3/4 ಕಪ್ಪು ಸಕ್ಕರೆ ಮತ್ತು 3/4 ಕಪ್ಪು ತುಪ್ಪನ ಬಳಸಿದ್ದೀನಿ. ನೀವು ತುಪ್ಪ ಮತ್ತು ಸಕ್ಕರೆನ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಈಗ ಇದು ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ತಳ ಬಿಟ್ಕೊಂಡು ಬರ್ತಾ ಇದೆ ಮತ್ತು ಕೂಡ್ಕೊಂಡು ಕೂಡ ಬರ್ತಾ ಇದೆ ಇದು ಮಿಕ್ಸ್ಚರು. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಬಾಳೆಹಣ್ಣ ತಗೋತಾ ಇದ್ದೀನಿ. ಇದನ್ನು ನಾನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್ ಸ್ಟೆಪ್ಪು. ತುಂಬಾ ಟೇಸ್ಟಿಯಾಗಿರುತ್ತೆ ಬಾಳೆಹಣ್ಣು ಹಾಕ್ಕೊಂಡ್ರೆ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಂಬಿಡಿ. ಇಲ್ಲಿ ಬಾಳೆಹಣ್ಣು ಬದಲು ನೀವು ಮಾವಿನ ಹಣ್ಣು ಸೀಸನ್ನಲ್ಲಿ ಮಾವಿನ ಹಣ್ಣು ಹಾಕ್ಕೋಬೋದು. ಮತ್ತು ಇದು ಹಲಸಿನಣ್ಣು ಸೀಸನ್ನಲ್ಲಿ ಹಲಸಿನಣ್ಣನ್ನು ಕೂಡ ನೀವು ಹಾಕ್ಕೋಬೋದು. ಈಗ ನಾನು ಇದಕ್ಕೆ ಗ್ಯಾಸ್ನ ಲೋ ಮಾಡ್ಕೊಂಬಿಟ್ಟು ಇದಕ್ಕೆ ನಾನು ಇವಾಗ ತುಪ್ಪದಲ್ಲಿ ಫ್ರೈ ಮಾಡಿರೋ
ಡ್ರೈ ಫ್ರೂಟ್ಸು ಮತ್ತು ಮ್ಯಾಶ್ ಮಾಡಿರೋ ಬನಾನಾ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ನ ಈಗ ಆಫ್ ಮಾಡ್ಕೊಂಬಿಡಿ. ನೋಡಿ, ಈಗ ಈ ಕೇಸರಿ ಬಾತು ರೆಡಿಯಾಗಿದೆ. ಈ ಕೇಸರಿ ಬಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಉಪ್ಪಿಟ್ಟು. ಈ ಉಪ್ಪಿಟ್ಟು ರೆಸಿಪಿ ಕೂಡ ನನ್ನ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಆವಾಗ ಆ ವಿಡಿಯೋಸ್ ಕೂಡ ನೀವು ನೋಡ್ಕೋಬೋದು. ಥ್ಯಾಂಕ್ ಯು.